ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಲಾಗ್. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 8 o'clock ಆಗಿದೆ. ಇವಾಗ ಎದ್ದಿದ್ದೀವಿ. ಚಳಿ ಇರೋದ್ರಿಂದ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ. 2 ಡೇಸಿಂದ ಸೋನೆ ಅಂದ್ರೆ ಮಂಗಳೂರು ಸೈಡಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಆ ರೀತಿ ಇದೆ. ತುಂಬ ಚಳಿ. ಹಾಗಾಗಿ ಎದ್ದೇಳೋಕ್ಕೂ ಆಗ್ದಲೇ ಇವಾಗ ಎದ್ದಿರೋದು. ನೋಡಿ, 2 ಡೇಸ್ ಆಯಿತು ಬಟ್ಟೆ ಒಗೆದು ಒಣಗಾಕಿರೋದು. ಒಣಗೇ ಇಲ್ಲ, ಅಲ್ಲೇ ನೆನೀತಾ ಇದೆ, ಅಲ್ಲೇ ಒಣಗ್ತಾ ಇದೆ. ಒಣಗೋಕ್ಕೆ ಅವಕಾಶ ಇಲ್ಲ, ಆ ಥರ ಮಳೆ ಬರ್ತಿದೆ. ನೋಡಿ, ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. 2 ದಿನದಿಂದ ಮಳೆ ಇರೋದ್ರಿಂದ ಎಷ್ಟೊತ್ತಿಗೆ ಬಿಸಿಲು ಬರುತ್ತೆ ಅನ್ನಂಗೆ ಆಗ್ಬಿಟ್ಟಿದೆ. ವಾತಾವರಣ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮಲೆನಾಡು ಸೈಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ. ಆದರೆ ಏನು ಮಾಡೋದು, ಪಾಪು ಬಟ್ಟೆ ನಮ್ಮ ಬಟ್ಟೆ ಯಾವುದು ಸಹ ಒಣಗ್ತಾ ಇಲ್ವಲ್ಲ ಮಳೆ ಬರ್ತಾ ಇರೋದ್ರಿಂದ. ಹಾಗಾಗಿ ಬೇಗ ಬಿಸಿಲು ಬಂದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ. ನಾವೆಲ್ಲೂ ಹೊರಗಡೆನೇ ಹೋಗೋಕ್ಕಾಗ್ತಾ ಇಲ್ಲ, ಮತ್ತು ಪಾಪನೂ ಸಹ ಹೊರಗಡೆ ಕರ್ಕೊಂಬರೋಕ್ಕಾಗ್ತಾ ಇಲ್ಲ. ಸೋನೆ ಇರೋದ್ರಿಂದ ವಾತಾವರಣ ಎಲ್ಲ ಫುಲ್ಲು ಮೋಡ ಮುಚ್ಕೊಂಡಿರೋ ಥರ ವಾತಾವರಣ ಇರೋದ್ರಿಂದ ಪಾಪಕ್ಕೆ ಶೀತ ಆಗಿಬಿಡುತ್ತೆ ಅಂತ ಹೇಳಿ ಒಳಗಡೆನೇ ಇರಿಸ್ಕೊಂಡಿದ್ದೀವಿ. ಹೊರಗಡೆ ಕರ್ಕೊಂಡೇ ಬರ್ತಾ ಇಲ್ಲ. ಈ ಡ್ರಿಂಕ್ನ ನಾನು ಅರ್ಲಿ ಮಾರ್ನಿಂಗು ಪ್ರತಿನಿತ್ಯ ಕುಡಿತೀನಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಮತ್ತು ಇಮ್ಯುನಿಟಿ ಬೂಸ್ಟ್ ಹೆಚ್ಚಿಸುತ್ತೆ. ಏನಿಲ್ಲ, ಇದಕ್ಕೆ ಅರ್ಧ ಟೀ ಸ್ಪೂನ್ ಓಂಕಾಳು, ಅರ್ಧ ಟೀ ಸ್ಪೂನ್ ಅಜ್ವೈನ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳು, ಒಂದು 5ರಿಂದ 6 ಕಾಳುಮೆಣಸು, ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನ, ಹಾಗೆ 1 ಗ್ಲಾಸ್ ನೀರನ್ನ ಹಾಕಿ 1 ಸ್ಪೂನು ನಿಂಬೆ ರಸನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ನಂತರ ಸೋಸಿ ಪ್ರತಿನಿತ್ಯ ಇದನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ವೆಯ್ಟ್ ಲಾಸು ಸಹ ಆಗ್ತೀವಿ. ಇದನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಲಿ ಕುಡಿಬೇಕು, ತುಂಬಾ ಒಳ್ಳೆಯದು. ಅಮ್ಮ ಇವಾಗ ಅಕ್ಕಿ ರೊಟ್ಟಿ ಮತ್ತು ತರಕಾರಿ ಪಲ್ಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಚಳಿಗೆ ರೊಟ್ಟಿ ತುಂಬಾ ಒಳ್ಳೆಯದು. ರೊಟ್ಟಿಗೆ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಅಮ್ಮ ತರಕಾರಿ ಇರೋದ್ರಿಂದ ತರಕಾರಿ ಪಲ್ಯ ಮಾಡ್ತೀನಿ, ಕಾಯಿ ಚಟ್ನಿ ಏನು ಬೇಡ ಅಂತ ಹೇಳಿ ತರಕಾರಿನೆಲ್ಲ ಹೆಚ್ಚಿಟ್ಟಿದ್ದಾರೆ ಪಲ್ಯ ಮಾಡೋಣ ಅಂತ ಹೇಳಿ. ಹಾಗೆ ರೊಟ್ಟಿಗೂ ಸಹ ಕಲಸಿಟ್ಟಿದ್ದಾರೆ. ಮಳೆ ಬರ್ತಾ ಇರೋದ್ರಿಂದ, ಚಳಿ ಇರೋದ್ರಿಂದ ರೊಟ್ಟಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ರೊಟ್ಟಿನ ಮಾಡಮ್ಮ ಅಂತ ಹೇಳಿದ್ದೀನಿ. ನೋಡಿ, ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಮಲಗಿದ್ದ ಅಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೆ, ಆದರೆ ಇವಾಗ ಎದ್ಬಿಟ್ಟಿದ್ದಾನೆ, ಗಲಾಟೆ ಮಾಡ್ತಾ ಇದ್ದಾನೆ ಆಟ ಆಡಿಕೊಂಡು. ನೋಡಿ, ಅಮ್ಮ ಪಲ್ಯ ಮಾಡಿದ್ದಾರೆ, ತರಕಾರಿ ಪಲ್ಯ. ಇದನ್ನೇ ಯಾವಾಗಾದರೂ ಒಂದು ಸಲ ತೋರಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಇನ್ನೊಂದು ಸೈಡು ರೊಟ್ಟಿ ಬೇಯ್ತಾ ಇದೆ. ನಮ್ಮ ಮಂಡ್ಯ ಸೈಡು ಆಲ್ಮೋಸ್ಟ್ ಎಲ್ಲ ಇದೇ ರೀತಿ ಬೆಳೆಯೋ ರೊಟ್ಟಿನೇ ಮಾಡೋದು, ತೊಟ್ಟ ರೊಟ್ಟಿ ಮಾಡಲ್ಲ. ತೊಟ್ಟ ರೊಟ್ಟಿನೂ ಸಹ ನಮ್ಮಮ್ಮ ಮಾಡ್ತಾರೆ, ಆದರೆ ಒಂದು ತಿನ್ನೋಷ್ಟರೊಳಗೆ ಸಾಕಾಗ್ಬಿಡುತ್ತೆ. ನಮಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಈ ರೀತಿ ಬೆಳೆಯೋ ರೊಟ್ಟಿನೇ ಮಾಡೋದು. ಇದನ್ನು 2 ತಿನ್ಬೋದು, ಗರಿಗರಿಯಾಗಿರುತ್ತೆ. ಬಟ್ಟೆ ಒಗೆದು ಒಣಗಾಗಿ 2 ದಿನ ಆಗಿತ್ತು, ಬಟ್ಟೆ ಒಣಗ್ತಾನೆ ಇಲ್ಲ ಮಳೆ ಬರ್ತಾ ಇರೋದ್ರಿಂದ. ಹಾಗಾಗಿ ಸ್ವಲ್ಪ ಒಣಗ್ದಂಗೆ ಆದಾಗ ನಾವು ಒಳಗಡೆ ತೊಗೊಂಡೋಗಿ ಒಣಗಿಸ್ಕೊಳ್ತೀವಿ. ಒಳಗಡೆ ದಾರ ಕಟ್ಟಿದ್ದೀವಿ, ಹಾಗಾಗಿ ಅಲ್ಲೇ ತೊಗೊಂಡೋಗಿ ಒಣಗ್ಸೋಣ, ಸ್ವಲ್ಪ ಸುಮಾರಾಗಿ ಒಣಗಿದೆ ಅಂತ ಹೇಳಿ ಎಲ್ಲ ಬಟ್ಟೆಗಳನ್ನೆಲ್ಲ ತೆಗಿತಾ ಇದ್ದೀನಿ. ಇವಾಗ ಇದನ್ನು ತೊಗೊಂಡೋಗಿ ಒಳಗಡೆ ಹಾಕಿದ್ರೆ ನಿಧಾನಕ್ಕೆ ಒಣಕೊಳ್ತವೆ. ಇದು ನನ್ನ ಹೊಸ ಚಾನಲ್ಲು, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.